ಮೈಸೂರು ಕಲ್ಯಾಣ ಗಿರಿನಗರ ಡಾಕ್ಟರ್ ರಾಜಕುಮಾರ್ ರಸ್ತೆಯಲ್ಲಿರುವ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರು ಲಕ್ಷ ದೀಪೋತ್ಸವ ನಡೆಯಿತು. ವಿಷ್ಣು ದೀಪೋತ್ಸವ ಪ್ರಯುಕ್ತ ಆಯೋಜಿಸಿದ ಲಕ್ಷ ದೀಪೋತ್ಸವದಲ್ಲಿ ಸಾವಿರಾರು ಭಕ್ತರು ದೀಪ ಬೆಳಗಿಸಿದರು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಪ್ರಧಾನ ಅರ್ಚಕರಾದ ಡಾಕ್ಟರ್ ಎಸ್ ಸೋಮಸುಂದರ ದೀಕ್ಷಿತರು, RSS ಜ್ಯೇಷ್ಠ ಪ್ರಚಾರಕರಾದ ಸು ರಾಮಣ್ಣ, ದೇವಸ್ಥಾನದ ಸಂಸ್ಥಾಪಕ HG ಗಿರಿಧರ್, ಯೋಗಾನಂದ್, ಅಭಿಷ್ಟ, ದರ್ಶನ, ರವಿಚಂದ್ರ, ಶ್ರೀನಿಧಿ, ನಿಖಿತ್, ಪಂಪಾವತಿ ಮತ್ತಿತರರು ಪಾಲ್ಗೊಂಡಿದ್ದರು. ಲಕ್ಷ ದೀಪೋತ್ಸವಕ್ಕೂ ಮುನ್ನ ದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾಮ್ರಾಜ್ಯ ಮಹಾಲಕ್ಷ್ಮಿ ಯೋಗ, ಪೂರ್ಣಾಹುತಿ, ಅನ್ನದಾನ, ಭಜನಾ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೈಂಕರ್ಯಗಳು ನೆರವೇರಿದವು. ದೇವರಿಗೆ ಪೂಜೆ ಸಲ್ಲಿಸಿದ ಭಕ್ತರು ವಿಶೇಷ ಅಲಂಕಾರ, ಹೋಮದ ಸೇವೆ, ಅಲಂಕಾರ ಸೇವೆ, ಅನ್ನದಾನ, ಪ್ರಸಾದ ಸೇವೆ, ಸುವರ್ಣ ಪುಷ್ಪ, ಅಷ್ಟೋತ್ತರ ಸೇವೆ, ಮಹಾಸಂಕಲ್ಪ, ಕಮಲ ಪುಷ್ಪಾರ್ಚನೆ ಸೇವೆ, ತುಪ್ಪದ ದೀಪ, ಕಂಕಣ ಕಟ್ಟುವುದು, ಸಾಲಿಗ್ರಾಮ, ಅವಭೃತ ತೀರ್ಥ ಸ್ನಾನ, ದೀಪೋತ್ಸವಕ್ಕೆ ಎಣ್ಣೆ ಸೇರಿದಂತೆ ವಿವಿಧ ಸೇವೆಗಳ ಮೂಲಕ ಪಾತ್ರರಾದರು. ಸರ್ ಸ್ವಲ್ಪ ಹಿಂದೆ ಸರ್ ಸ್ವಾಮಿಗಳು ಕಂಡ್ಲಿ ಅಮ್ಮ ಅಮ್ಮ ಬರಬೇಡಿ ಕಾಣ್ಬೇಕಲ್ಲಿ ಬರ ಹಿಂದೆ ಹಿಂದೆ ಬರ ಹಿಂದೆ ಬರ ಫುಲ್ ಸರಿ ಆಯ್ತು ಬರ್ತೀನಿ. ಇವತ್ತೆಲ್ಲ ಈ ದೀಪವನ್ನು ಮಾನ್ಯ ನಮ್ಮ ಗಿರಿಧರ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅವರ ವ್ಯವಸ್ಥೆಯಿಂದ ಇವತ್ತೆಲ್ಲರಿಗೂ ಈ ದೀಪ ಹಚ್ಚೋ ಒಂದು ಸೌಭಾಗ್ಯ ದೊರಕಿದೆ. ಈ ಸೌಭಾಗ್ಯದ ಫಲದಿಂದ ಲಕ್ಷ್ಮೀ ಸಮೇತವಾದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ಎಲ್ಲರಿಗೂ ಅನುಕೂಲ ಮಾಡಲಿ. ಎಲ್ಲರ ಮನೆಯಲ್ಲೂ ಸತತವಾಗಿ ದೀಪ ಉರಿಲಿ. ಎಲ್ಲರಿಗೂ ಭಕ್ತಿಯ ಆವೇಶ ಅನ್ನೋದು ಬರಲಿ. ಈ ಒಂದು ರಾಜ್ಯ ಸುಗಮವಾಗಿರಲಿ ಅಂತೇಳಿ ಆ ಕಲ್ಯಾಣ ವೆಂಕಟೇಶ್ವರನ ಹತ್ರ ಪ್ರಾರ್ಥನೆ ಮಾಡಿ. ಸತತ 12 ವರ್ಷಗಳಿಂದ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹದಿಂದ ಆತನ ಸನ್ನಿಧಿಯ ಎಡ ಮತ್ತು ಬಲಭಾಗಗಳಲ್ಲಿ ಉದ್ದಕ್ಕೂ ಸಹಸ್ರಾರು ಜನ ಭಕ್ತಾದಿಗಳು ಲಕ್ಷಾಂತರ ದೀಪಗಳನ್ನು ಬೆಳಗ್ತಾ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ದೈವ ಭಕ್ತಿ ಮತ್ತು ಸಮಾಜದಲ್ಲಿ ಸಾಮರಸ್ಯದ ಭಾವವನ್ನು ಬೆಳೆಸ್ತಾ ಇರತಕ್ಕಂತಹದ್ದು ಅತ್ಯಂತ ಅಭಿಮಾನದ ಸಂಗತಿ. ಈ ಕಾರ್ಯಕ್ರಮದ ಮುಂದಾಳತನವನ್ನು ವಹಿಸಿರತಕ್ಕಂಥ ಆತ್ಮೀಯ ಮಿತ್ರ ಗಿರಿಧರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದೇವರ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪ್ರತಿ ವರ್ಷ ವಿಷ್ಣು ದೀಪೋತ್ಸವದ ದಿನ ಲಕ್ಷ ದೀಪೋತ್ಸವ ನಡೀತಿದೆ. ಈ ಸಲ ಬಹಳ ವಿಶೇಷ ಅಂದರೆ ಬೆಳಗ್ಗೆ ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಆಗಿ ಅನಂತರ ಸಾಯಂಕಾಲ ಲಕ್ಷದೀಪ ಪ್ರಾರಂಭ ಆಗಿದೆ. ಬೆಂಗಳೂರಿನ ಪ್ರಖ್ಯಾತ ದೇವಸ್ಥಾನ ಆಗಿರ್ತಕ್ಕಂಥ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ರವರ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸು ರಾಮಣ್ಣವರು ನಮ್ಮ ಅದೃಷ್ಟ, ಇವತ್ತು ಅವರು ಬಂದು ಇಬ್ಬರು ಒಟ್ಟಿಗೆ ಸೇರಿ ಇದನ್ನು ದೀಪವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ.
ದೀಪ ಪ್ರಜ್ವಲ ಆಗ್ತಿದೆ, ಚೆನ್ನಾಗಿ ಉರಿತಾ ಇದೆ. ಆಶ್ಚರ್ಯಕರ ರೀತಿಯಲ್ಲಿ ನಮಗೆ ವಾಸುದೇವ ವರುಣದೇವ ಇಬ್ಬರು ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ರೀತಿಯ ಸೂರ್ಯದೇವ ಇದುವರೆಗೆ ನಿನ್ನೆಯ ಸಾಯಂಕಾಲದವರೆಗೆ ಮಳೆ ಮೋಡ ಭಯ, ಆದರೆ ಇವತ್ತು ಬೆಳಗ್ಗೆಯಿಂದ ಬಿಸಿಲು ಬಂತು. ನಮಗೆ ವರುಣದೇವರು ಸಹಕಾರವನ್ನು ಕೊಟ್ಟರು. ಅನಂತರ ಈಗ ವಾಯುದೇವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೊಂದು ರೀತಿಯ ವೆಂಕಟರಮಣ ಸ್ವಾಮಿಯವರ ಆಶೀರ್ವಾದ. ಭಾಳ ಅದ್ಭುತವಾಗಿ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಬಂದು ಎಲ್ಲರೂ ಸಾಲಲ್ಲಿ ನಿಂತು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷ ಈ ರೀತಿಯೇ ಭಗವಂತ ನಮಗೆ ಆಶೀರ್ವಾದವನ್ನು ಮಾಡಲಿ, ಚೆನ್ನಾಗಿ ಆಗಲಿ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಈ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆಲ್ರಿಗೂ ಆ ಒಂದು ಪಾಸಿಟಿವ್ ಎನರ್ಜಿ ಹೋಗಿ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ.